ನಮಸ್ಕಾರ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಎಸ್ಐಟಿಯಿಂದ ಪ್ರೀತಂ ಗೌಡ ಆಪ್ತರ ಕ್ವಾಲಿಟಿ ಬಾರ್ ಕೃಷ್ಣ ಹೋಟೆಲ್ ಪರಿಶೀಲನೆ. ಅತ್ಯಾಚಾರ ಪ್ರಕರಣ ಸಂಬಂಧ ಬಿಜೆಪಿ ಮುಖಂಡ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಗೆ. ಲೈಂಗಿಕ ದೌರ್ಜನ್ಯ ಪೆನ್ ಡ್ರೈವ್ ಹಾಗೂ ಸಂತ್ರಸ್ತೆ ಕಿಡ್ನಾಪ್ ಕುರಿತು ಎಸ್ಪಿ ಕಚೇರಿಯಿಂದ ಮಾಹಿತಿ ಪಡೆದ ಐಜಿ ಅಮಿತ್ ಸಿಂಗ್. ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣ ದಿನೇ ದಿನೇ ತಿರುವು ಪಡೆಯುತ್ತಿದ್ದು, ಬಿಜೆಪಿ ಮುಖಂಡ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡರ ಆಪ್ತರಾಗಿದ್ದವರ 3 ಕಡೆ ಎಸ್ಐಟಿ ತಂಡ ಮಂಗಳವಾರದಂದು ಸಂಜೆ ದಾಳಿ ನಡೆಸಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದಲ್ಲಿ ಪ್ರೀತಂ ಗೌಡ್ರ ಆಪ್ತ ಕ್ವಾಲಿಟಿ ಬಾರ್ ಶರತ್ ಒಡೆತನದ ಬಾರ್ ಹಾಗೂ ಕಿರಣ್ ಒಡೆತನದ ಹೋಟೆಲ್ ಮೇಲೆ ದಾಳಿ. ಹಾಸನ ನಗರದ ಬಿಎಂ ರಸ್ತೆಯಲ್ಲಿರುವ ಕ್ವಾಲಿಟಿ ಬಾರ್ ಹಾಗೂ ಹೋಟೆಲ್ ಶ್ರೀ ಕೃಷ್ಣ ಮತ್ತು ಪುನೀತ್ ಮೇಲೆ ಎಸ್ಐಟಿ ತಂಡವು ದಾಳಿ ನಡೆಸಿ ಕಂಪ್ಯೂಟರ್ನಲ್ಲಿ ಸೇವ್ ಮಾಡಿರುವ ಡಿಸ್ಕ್ ಅನ್ನು ಪರಿಶೀಲಿಸುತ್ತಿದೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಕ್ವಾಲಿಟಿ ಬಾರ್ ಶರತ್ ವಿರುದ್ಧ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪ್ರಕರಣ ದಾಖಲಾಗಿದ್ದರೂ ಶರತ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕಿರಣ್ ಅವರ ಒಡೆತನಕ್ಕೆ ಸೇರಿರುವ ಬಾರ್ ಹಾಗೂ ಹೋಟೆಲ್ನಲ್ಲಿ ತಲಾಶ್ ನಡೆಸುತ್ತಿದೆ. ಇನ್ನು ಬಿಜೆಪಿ ಮುಖಂಡ ಪುನೀತ್ ಅವರ ಒಡೆತನಕ್ಕೆ ಸೇರಿದ ಕಚೇರಿ ಮನೆ ಮೇಲೂ ಕೂಡ ಪರಿಶೀಲನೆ ಮಾಡುತ್ತಿದೆ. ಲೋಕಸಭಾ ಚುನಾವಣೆ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಬಂದ ಬೆನ್ನಲ್ಲೇ ಪ್ರಜ್ವಲ್ ಚುನಾವಣೆ ನಡೆದು ಮಾರನೇ ದಿವಸ ಭಾರತದಿಂದ ಜರ್ಮನಿಗೆ ಪ್ರಯಾಣ. ಲೋಕಸಭಾ ಚುನಾವಣೆ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಬಂದ ಬೆನ್ನಲ್ಲೇ ಪ್ರಜ್ವಲ್ ಚುನಾವಣೆ ನಡೆದು ಮಾರನೇ ದಿವಸ ಭಾರತದಿಂದ ಜರ್ಮನ್ಗೆ ಪಲಾಯನ ಮಾಡಿದ್ದರು. ನಂತರದಲ್ಲಿ ರಾಜ್ಯ ಸರ್ಕಾರ ರಚಿಸಿದ ಎಸ್ಐಟಿ ತಂಡ ಈ ಬಗ್ಗೆ ತನಿಖೆ ನಡೆಸಲು ಆರಂಭಿಸಿ ಅನೇಕರನ್ನ ವಿಚಾರಣೆಗೆ ಒಳಪಡಿಸಿದೆ. ದಿನೇ ದಿನೇ ಈ ಪ್ರಕರಣ ತಿರುವು ಪಡೆಯುತ್ತಿದ್ದು, ತನಿಖಾಧಿಕಾರಿಗಳು ಕೂಡ ಚುರುಕಾಗಿ ಪರಿಶೀಲಿಸುತ್ತಿದ್ದಾರೆ. ಅನೇಕರನ್ನ ಬಂಧಿಸಿದಲ್ಲದೆ ಎಂಪಿ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ತೇಜಸ್ವಿ ನೀಡಿದ ದೂರಿನ ಅನ್ವಯ ತನಿಖೆಗೆ ಸಂಬಂಧಿಸಿದವರ ಮೇಲೆ ದಾಳಿ ನಡೆಸಿ ಅವರನ್ನ ಬಂಧಿಸಿ ತನಿಖೆಗೆ ಒಳಪಡಿಸಲಾಗುತ್ತದೆ. ಪ್ರಕರಣದ ವಿಚಾರವಾಗಿ ಬಂಧಿಸಲಾಗಿದ್ದ ವಕೀಲರು ಹಾಗೂ ಬಿಜೆಪಿ ಮುಖಂಡರಾದ ಜಿ ದೇವೇಗೌಡರನ್ನು ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಮಂಗಳವಾರದಂದು ಬೆಳಗ್ಗೆ ಹಾಸನ ಜಿಲ್ಲಾ ಬಂದಿಖಾನೆಯಿಂದ ಕರೆದೊಯ್ದರು. ಅತ್ಯಾಚಾರ ಪ್ರಕರಣದ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಈಗಾಗಲೇ ವಿಚಾರಣೆ ನಡೆಸಲು ಸಂಬಂಧಪಟ್ಟ ಅನೇಕರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದ್ದು, ಮೇ 11ರಂದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸ್ಥಳದಲ್ಲಿ ದೇವರಾಜೇಗೌಡ ಅವರನ್ನ ಬಂಧನ ಮಾಡಲಾಗಿತ್ತು. ಮೇ 12ರಂದು ವಿಚಾರಣೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಳಿಕ ನ್ಯಾಯಾಲಯದ ಆದೇಶದ ಮೇರೆಗೆ 14 ದಿನಗಳ ಕಾಲ ಜಿಲ್ಲಾ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಕಳೆದ 1 ದಿನಗಳ ಹಿಂದೆ ಹೆಚ್ಚಿನ ವಿಚಾರಣೆಗೆ ತಮ್ಮ ಕಸ್ಟಡಿಗೆ ದೇವರಾಜೇಗೌಡ ಅವರನ್ನು ಒಪ್ಪಿಸುವಂತೆ ಪೊಲೀಸರು ನ್ಯಾಯಾಲಯದ ಮುಂದೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಇಂದಿನಿಂದ 3 ದಿನ ಪೊಲೀಸ್ ಕಸ್ಟಡಿಗೆ ನೀಡಬೇಕೆಂದು ನ್ಯಾಯಾಲಯ ಆದೇಶ ಹೊರಡಿಸಿದೆ. ಹೊಳೆನರಸೀಪುರ ಡಿವೈಎಸ್ಪಿ ಅಶೋಕ್ ಅವರು ಜಿಲ್ಲಾ ಕಾರಾಗೃಹದಿಂದ ಕರೆದೊಯ್ದರು. ಪೊಲೀಸರು ತಮ್ಮ ಪೊಲೀಸ್ ವಾಹನಕ್ಕೆ ಕರೆದುಕೊಂಡು ಹೋಗುವಾಗ ಅವರ ಪ್ರೊಸೀಜರ್ ಅವರು ಮಾಡ್ತಾರೆ ಬಿಡ್ರಪ್ಪ ಅಂತ ಅತ್ಯಾಚಾರ ಆರೋಪಿ ದೇವರಾಜೇಗೌಡರು ಹೇಳುತ್ತಿರುವುದು ಕೇಳಿಬಂದಿತ್ತು. ಲೈಂಗಿಕ ದೌರ್ಜನ್ಯ ವಿಚಾರವಾಗಿ ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಸಂತ್ರಸ್ತರು ಕೇಸ್ ದಾಖಲಿಸಿದ್ದಾರೆ. ಆದರೆ ಸಂಸದರು ಹೊರ ದೇಶದಿಂದ ಇನ್ನೂ ವಾಪಸ್ ಭಾರತಕ್ಕೆ ಬಂದಿರುವುದಿಲ್ಲ. ಸಂಸದರ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರು ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ಈಗ ಷರತ್ತುಬದ್ಧ ಜಾಮೀನು ನೀಡಿ ಹೊರಬಂದಿದ್ದಾರೆ. ಪೆನ್ ಡ್ರೈವ್ ವಿಚಾರದಲ್ಲಿ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ವಿಚಾರದಲ್ಲಿ ಎಸ್ಐಟಿ ತಂಡ ಹಾಗೂ ಎಫ್ಎಸ್ಎಲ್ ತಂಡವೂ ಕೂಡ ತೀವ್ರ ತನಿಖೆಯಲ್ಲಿದೆ. ಲೈಂಗಿಕ ದೌರ್ಜನ್ಯ, ಪೆನ್ ಡ್ರೈವ್ ಹಾಗೂ ಸಂತ್ರಸ್ತೆಯ ಕಿಡ್ನಾಪ್ ಕುರಿತು ಮಾಹಿತಿ ಪಡೆಯಲು ಐಜಿ ಅಮಿತ್ ಸಿಂಗ್ ಹಾಸನದ ಜಿಲ್ಲಾ ಪೊಲೀಸ್ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುವ ಅಮಿತ್ ಸಿಂಗ್ ಅವರು ಹಾಸನದ ಪರಿಚಯ ತಿಳಿದಿದೆ. ಇವರ ನಂತರ ಅನೇಕ ಪೊಲೀಸ್ ಅಧಿಕಾರಿಗಳು ಎಸ್ಪಿಯಾಗಿ ಕರ್ತವ್ಯ ನಿರ್ವಹಿಸಿ ಬೇರೆಡೆಗೆ ವರ್ಗವಾಗಿ ಬಡ್ತಿ ಹೊಂದಿದ್ದಾರೆ. ಈ ಅಮಿತ್ ಸಿಂಗ್ ಅವರು ಬಡ್ತಿ ಪಡೆದು ಐಜಿಯಾಗಿ ಹಾಸನಕ್ಕೆ ಬಂದಿದ್ದು, ಲೋಕಸಭಾ ಚುನಾವಣೆ ವೇಳೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ವಿಡಿಯೋ ಎಲ್ಲೆಡೆ ಹರಿದಾಡಿತ್ತು. ಈ ವೇಳೆ ಸಂಸದರು ಕೂಡ ದೇಶ ಬಿಟ್ಟು ಜರ್ಮನಿ ಸೇರಿದ್ರು. ಇದಾದ ಬಳಿಕ ಸಂತ್ರಸ್ತ ಅಪಹರಣ ವಿಚಾರವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸಿ ಜೈಲಿಗೆ ಹಾಕಿ ನಂತರ ಬಿಡುಗಡೆ ಮಾಡಲಾಗಿತ್ತು. ಈ ಪ್ರಕರಣಗಳಲ್ಲಿ ಇಬ್ಬರು ಬಿಜೆಪಿ ಮುಖಂಡರು ಸೇರಿದಂತೆ ಅನೇಕರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈ ಪ್ರಕರಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿರುವ ಪೊಲೀಸ್ ಇಲಾಖೆ ಶೀಘ್ರದಲ್ಲಿಯೇ ಸತ್ಯಾಂಶ ಹೊರಹಾಕುವ ನಿಟ್ಟಿನಲ್ಲಿ ಐಜಿ ಅಮಿತ್ ಸಿಂಗ್ ಅವರು ಹಾಸನಕ್ಕೆ ಆಗಮಿಸಿ ಎಸ್ಪಿ ಮೊಹಮ್ಮದ್ ಸುಜೀತಾ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಲಾಗಿದೆ. ಸಭೆ ವೇಳೆ ಎಸ್ಪಿ ಕಚೇರಿ ಮುಖ್ಯದ್ವಾರದ 2 ಗೇಟ್ಗಳನ್ನು ಬಂದ್ ಮಾಡಲಾಗಿ ಸ್ಥಳದಲ್ಲಿ ಪೊಲೀಸ್ ನಿಯೋಜಿಸಲಾಗಿತ್ತು. ಬೇಲೂರು ತಾಲೂಕಿನ ಚಿಲ್ಕೂರು ಗ್ರಾಮದ ಚೌಕಿಮಠದ ಅಜ್ಜಯ್ಯನವರ ಪುಣ್ಯ ಸ್ಮರಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಜಗದ್ಗುರುಗಳು ಆಶೀರ್ವಚನ ನೀಡಿದರು.
ಕರ್ನಾಟಕ ರಾಜ್ಯದ ಚರಿತ್ರೆಯ ಪುಟಗಳಲ್ಲಿ ಬೇಲೂರು ತಾಲೂಕಿನ ಚಿಲ್ಕೂರು ಗ್ರಾಮ ದಾಖಲೆಯಾಗಿದೆ. ಇಂತಹ ಇತಿಹಾಸ ಹೊಂದಿರುವ ಗ್ರಾಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾದರಿಯಾಗಬೇಕು. ಈ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಐತಿಹಾಸಿಕ ಚಿಲ್ಕೂರು ಗ್ರಾಮದ ಘನತೆಯನ್ನು ಕಾಪಾಡಲು ಮುಂದಾಗಬೇಕಾಗಿದೆ ಅಂತ ಪುಷ್ಪಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಭಕ್ತರಿಗೆ ಸಲಹೆ ನೀಡಿದರು. ತಾಲೂಕಿನ ಚಿಲ್ಕೂರು ಗ್ರಾಮದ ಚೌಕಿ ಮಠದ ಶ್ರೀ ಅಜ್ಜಯ್ಯನವರ ಪುಣ್ಯ ಸಂಸ್ಮರಣೆ ಮತ್ತು ನೂತನ ಸಮುದಾಯ ಭವನ ಲೋಕಾರ್ಪಣೆ ಹಾಗೂ ಧಾರ್ಮಿಕ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಪುಷ್ಪಗಿರಿಯಿಂದ ಚಿಲ್ಕೂರು ಕಡೆಗೆ ಬಂದ ನಮ್ಮ ಹಿಂದಿನ ಪೂಜ್ಯರು ಇಲ್ಲಿನ ಪರಿಸರಕ್ಕೆ ಮನಸೋತು ಇಲ್ಲಿಯೇ 4 ಶತಮಾನಗಳ ಕಾಲ ಜನರಿಗೆ ಉಪದೇಶ ನೀಡಿದಲ್ಲದೆ ಹಾಸನ ಜಿಲ್ಲೆಯ ಬೆರಗು ಮಾಡುವ ನಿಟ್ಟಿನಲ್ಲಿ 3 ಮಹಡಿಯ ಮಠವನ್ನು ನಿರ್ಮಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಇಲ್ಲಿಯೇ 7 ಪೂಜ್ಯರು ಐಕ್ಯವಾದ ಬಗ್ಗೆ ಗದ್ದುಗೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಚೌಕಿ ಮಠದ ಅಜ್ಜಯ್ಯನವರ ಗದ್ದುಗೆಯನ್ನ ಗ್ರಾನೈಟ್ ರಾಜಶೇಖರ್ ಉನ್ನತೀಕರಣ ಮಾಡಿದ್ದಾರೆ ಅಂತ ಹೇಳಿದ್ರು. ದೊಡ್ಡ ಶಕ್ತಿಯ ಅವರು ಬರ್ಕೊಳಕ್ಕಾಗುತ್ತೆ. ಇತಿಹಾಸ ಇತಿಹಾಸ ಬರ್ಕೊಳ್ಲಿಕ್ಕಾಗುತ್ತ ಅದು ಬೇರೆ ಯಾರು ಬರ್ಕೊಳಿತಾರೆ. ಯಾಕೆ ಇತಿಹಾಸ ನಿಯಮ ಕೊಟ್ಟಿದ್ದಲ್ಲ, ಅದು ದುರ್ವಿಹಾರ ಆಗಿದೆ ಅವತ್ತಿನ ಕಾಲದಲ್ಲಿ. ಇವತ್ತು ಬಹುಶಃ ನೀವು ನೋಡ್ಬೇಕು. ಅದೇ ನಾವು ಹೇಳ್ತಾ ಇದ್ದೀವಿ, ಇದನ್ನು ಮನಸ್ಸು ಅದ್ಭುತವಾದಂತಹ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ಪುಷ್ಪಗಿರಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ, ತಾಲೂಕು ವೀರಶೈವ ಮಹಾಸಭಾಧ್ಯಕ್ಷ ರವಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್, ಮಠದ ಸದ್ಭಕ್ತರಾದ ಸಂಕೀನಹಳ್ಳಿ ಪಪ್ಪೇಗೌಡ, ಸಿದ್ದಾಪುರ ರಾಜಣ್ಣ, ದೊಡ್ಡಿಹಳ್ಳಿ ಯಶೋಧರ, ಹಾರೋಹಳ್ಳಿ ಪಾಪಣ್ಣ, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳ್ ಆಲಪ್ಪ, ಗ್ರಾಮಸ್ಥರಾದ ನವೀನ್, ಆಲಪ್ಪಯ್ಯ, ರವಿ, ಗಂಗಾಧರ, ನಾಗರಾಜ್, ಅಡಗೂರು, ವಿಜಯಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಕಲಾ ತಂಡದ ಚಂದನ್ ಕುಮಾರ್ ಸುಗಮ ಸಂಗೀತ ನಡೆಸಿಕೊಟ್ಟರು. ಉಳಿದಂತೆ ಮೈತ್ರಿ ಮಾದಗುಂಡಿ, ತುಷಾರ ಪಟೇಲ್ ತಂಡ ಭರತನಾಟ್ಯದಿಂದ ಸಭಿಕರನ್ನ ಮನರಂಜಿಸಿದರು. ತಮಿಳುನಾಡು ರಾಜ್ಯದ ರಾಜ್ಯಪಾಲರಾದ ರವೀಂದ್ರ ನಾರಾಯಣ ರವಿ ಹಾಗೂ ಅವರ ಪತ್ನಿ ಲಕ್ಷ್ಮಿ ಅವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟಕ್ಕೆ ಭೇಟಿ ನೀಡಿದರು. ದಂಪತಿಗಳು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಹಾಗೂ ಶ್ರೀ ಮಠಕ್ಕೆ ಆಗಮಿಸಿ ಶ್ರೀ ಕೂಷ್ಮಾಂಡಿನಿ ದೇವಿಯ ದರ್ಶನ ಪಡೆದರು. ನಂತರ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರೊಂದಿಗೆ ಸಮಾಲೋಚನೆ ನಡೆಸಿ ಆಶೀರ್ವಾದ ಪಡೆದರು. ಆರ್ಎನ್ಆರ್ ರವಿ ದಂಪತಿಗಳಿಗೆ ಕ್ಷೇತ್ರದ ವತಿಯಿಂದ ಗ್ರಂಥಗಳು, ಶ್ರೀಫಲ ಹಾಗೂ ರಜತ ಕಳಶ ನೀಡಿ ಗೌರವಿಸಲಾಯಿತು. ಒಬ್ಬ ರೈತನಿಂದ ಗರಿಷ್ಠ 15 ಕ್ವಿಂಟಲ್ ಕೊಬ್ಬರಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಉಂಡೆ ಕೊಬ್ಬರಿ ಖರೀದಿ ಅಧಿಕಾರಿ ಕೆಎಂ ರಾಜಶೇಖರ್ ಹೊಳೆನರಸೀಪುರದಲ್ಲಿ ತಿಳಿಸಿದರು. ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಂದ ಕೊಬ್ಬರಿ ಖರೀದಿಸುವ ವೇಳೆ ಮಾತನಾಡುತ್ತಾ, ಒಬ್ಬ ರೈತರಿಂದ ಗರಿಷ್ಠ 15 ಕ್ವಿಂಟಲ್ ಖರೀದಿ ಮಾಡಬೇಕಾಗಿರುತ್ತೆ. ಅದರಂತೆ ದಿನಕ್ಕೆ 15 ರಿಂದ 20 ಜನರ ಕೊಬ್ಬರಿಯನ್ನ ಖರೀದಿ ಮಾಡಲಾಗ್ತದೆ ಅಂತ ಹೇಳಿದ್ರು. ಕೆಎಂ ರಾಜಶೇಖರ್, ಉಂಡೆ ಕೊಬ್ಬರಿ ಖರೀದಿ ಅಧಿಕಾರಿ, ಹೊಳೆನರಸೀಪುರ ತಾಲೂಕು. ಒಬ್ಬ ರೈತರಿಂದ 15 ಕ್ವಿಂಟಲ್ ಮ್ಯಾಕ್ಸಿಮಮ್ ತಗೋಬೇಕಾಗಿದೆ. ಅದರಂತೆ ಒಂದಿನಕ್ಕೆ 15 ರಿಂದ 20 ಜನದ್ದು ಖರೀದಿ ಮಾಡ್ತಾ ಇದ್ದೀವಿ. ಇದುವರೆಗೂ 6,000 ಕ್ವಿಂಟಲ್ ಖರೀದಿ ಮಾಡಿದ್ದೀವಿ. ಒಟ್ಟು ಟೋಟಲ್ಲು 14,375 ಕ್ವಿಂಟಲಲ್ಲಿ ಈಗ 6,000 ಕ್ವಿಂಟಲ್ ಮಾತ್ರ ಖರೀದಿ ಮಾಡಿದ್ದೀವಿ. ಇನ್ನು 8,000 ಚಿಲ್ಲರೆ ಬಾಕಿ ಇದೆ ಸರ್. ಡೀಟೇಲ್ಸ್ ಹೇಳಿ. 22 ದಿವಸದಿಂದ ತಗೋತಾ ಇದ್ದೀವಿ ಸರ್. 22 ದಿವಸದಿಂದ ವಿಮಾ ಕಂಪನಿಗೆ ಆರೋಗ್ಯ ವಿಮೆ ಪಾವತಿಸಿದ್ರೂ ಕೂಡ ಚಿಕಿತ್ಸಾ ವೆಚ್ಚ ಭರಿಸಲು ವಿಫಲವಾದ ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿ ಚೆನ್ನೈ ಇವರಿಗೆ ಚಿಕಿತ್ಸಾ ವೆಚ್ಚ 29,610, ಕ್ರಮಬದ್ಧ ಸೇವೆ ಒದಗಿಸಲು ವಿಫಲವಾಗಿದ್ದಕ್ಕೆ 5,000 ರೂಪಾಯಿ ದಂಡ ವಿಧಿಸಿ ಪರಿಹಾರ 10,000, ಕೇಸ್ ಖರ್ಚು 10,000 ಹೀಗೆ ಒಟ್ಟು 5,46,010 ರೂಪಾಯಿಗಳನ್ನ ಪರಿಹಾರವಾಗಿ ನೀಡುವಂತೆ ಹಾಸನದ ಕಾಟಿಹಳ್ಳಿ ಕುಪ್ಪಲು ಗ್ರಾಮದ ಕೆಎಸ್ ದಿಲೀಪ್ ಕುಮಾರ್ ಎಂಬುವರು ದಾಖಲಿಸಿದ ಪ್ರಕರಣದಲ್ಲಿ ಹಾಸನದ ಜಿಲ್ಲಾ ಗ್ರಾಹಕರ ಪರಿಹಾರ ವೇದಿಕೆಯು ಆದೇಶಿಸಿದೆ. ಅರ್ಜಿದಾರರ ಪರ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಕೀಲ ದೇವರಾಜೇಗೌಡರು ಹಾಜರಾಗಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಕಾಟಿಹಳ್ಳಿ ಕುಪ್ಪಲು ಗ್ರಾಮದ ಕೆಎನ್ ದಿಲೀಪ್ ಕುಮಾರ್ ಅನ್ನೋರು ಸ್ಟಾರ್ ಹೆಲ್ತ್ ಆ್ಯಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಒಂದು ಪಾಲಿಸಿಯನ್ನು ಪರ್ಚೇಸ್ ಮಾಡ್ತಾರೆ. ಪಾಲಿಸಿ ಪೋರ್ಸಲ್ಲಿರುತ್ತೆ. ಆ ಪಾಲಿಸಿ ಫ್ಯಾಮಿಲಿ ರಿಸ್ಕ್ನ ಒಳಗೊಂಡಂತೆ 4 ಜನಕ್ಕೆ 2 ಅಡಲ್ಟ್ಸ್ ಮತ್ತು 2 ಚಿಲ್ಡ್ರನ್ ಅಂತೇಳಿ ಪಾಲಿಸಿ ಮಾಡಿಸಿರ್ತಾರೆ. ಆ ಸಂದರ್ಭದಲ್ಲಿ ಪಾಲಿಸಿ ಫೋರ್ಸಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ದಿಲೀಪ್ ಕುಮಾರ್ ಅವರ ಪತ್ನಿಗೆ ಆರೋಗ್ಯ ಹದಗೆಡೋದ್ರಿಂದ
ಹಾಸನದ ಸಂಜೀವಿನಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾರೆ. ಟ್ರೀಟ್ಮೆಂಟ್ ತಗೊಂಡ ನಂತರ ಅದರ ಕ್ಲೈಮನ್ನು ಕೊಡಿ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿಗೆ ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ಇದು ರೋಗ, ಇದು ಹೊಸದಾಗಿ ಆಗಿರ್ತಕ್ಕಂಥದ್ದೆಲ್ಲ, ನೀವು ಮುಚ್ಚಿಟ್ಟು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿದ್ರಿ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿ ರಿಫ್ಯೂಸ್ ಮಾಡ್ತಾರೆ. ಒಂದು ಶಾಲೆಯನ್ನು ಮಾಡಿ ನೂರಾರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವುದು ಸುಲಭದ ಮಾತಲ್ಲ ಎಂದು ಹೊಳೆನರಸೀಪುರ ಋಷಿಶ್ರೀ ವಿದ್ಯಾನಿಕೇತನ ಅಂತಾರಾಷ್ಟ್ರೀಯ ಶಾಲೆಯ ಕಾರ್ಯದರ್ಶಿ ಸುರೇಶ್ ಗುರೂಜಿ ತಿಳಿಸಿದರು. ಮಕ್ಕಳ ಪೋಷಕರು ಆಡಳಿತ ಮಂಡಳಿಯವರು ಹೆಚ್ಚುವರಿ ಶುಲ್ಕ ಕೇಳಿದ ಹಿನ್ನೆಲೆಯಲ್ಲಿ ಸೋಮವಾರ ಶಾಲೆಯ ಎದುರು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಎಲೆಚಾಗಹಳ್ಳಿಯ ಹತ್ತಿರವಿರುವ ಶಾಲೆಯಲ್ಲಿ ಪೋಷಕರ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಗುರುಗಳ ಆಶೀರ್ವಾದದಿಂದ ಈ ಶಾಲೆಯನ್ನ ಶುರು ಮಾಡಿದ್ದು ನಿಮ್ಮಗಳೆಲ್ಲರ ಸಹಕಾರದಿಂದ ಈವರೆಗೂ ಶಾಲೆಯನ್ನ ನಡೆಸುತ್ತಾ ಬಂದಿರ್ತೇನೆ. ಸದ್ಯದ ಪರಿಸ್ಥಿತಿಯಲ್ಲಿ ಶಾಲೆಯನ್ನ ನಡೆಸಲು ಕಷ್ಟವಾಗ್ತಿದ್ದು ಪೋಷಕರಾದ ತಾವುಗಳೆಲ್ಲರೂ ಇದನ್ನ ದೊಡ್ಡ ಸಮಸ್ಯೆ ಉಂಟು ಮಾಡದೆ ಸಹಕಾರ ನೀಡಬೇಕು. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ತಿಳಿಸುತ್ತಾ ನಾನು ಯಾರಿಗೂ ಹಣವನ್ನ ಹಿಂತಿರುಗಿಸುವುದಿಲ್ಲ ಅಂತ ಹೇಳಿರುವುದಿಲ್ಲ. ಮಾಧ್ಯಮಗಳಿಗೆ ಕೆಲವರು ತಪ್ಪು ಸಂದೇಶ ನೀಡಿದ್ದಾರೆ. ನಿಮಗೆ ಕಾಳಜಿ ಇದ್ದರೆ ತಾವು ಫೀಸ್ ಕೊಡದೇ ಇದ್ದರೆ ಮುಂದುವರಿಸಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾ ಅಕಸ್ಮಾತ್ ನಮ್ಮ ಹಣವನ್ನ ಕೊಡಿ ಎಂದರೆ ಜುಲೈ ಅಂತ್ಯದ ವೇಳೆಗೆ ನಾನು ಪಡೆದಿರುವ 1 ಲಕ್ಷ ರೂಪಾಯಿಗಳನ್ನ ಹಿಂತಿರುಗಿಸುವುದಾಗಿ ತಿಳಿಸಿದರು. ಇನ್ವೆಸ್ಟ್ ಮಾಡಿದ್ರಿ, ಏನೋ ಮಾಡ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು ಈಗ ನಾನು ಪರ್ಸನಲ್ ಕೆಲವು ವಿಚಾರ ಬಂತು, ಮನೆ ಕಟ್ಕೊಂಡ್ರಿ, ಇದ್ ಮಾಡಿದ್ರಿ, ಅದ್ ಮಾಡಿದ್ರಿ ಅಂತ ಹೇಳಿ ನಾನು ಇಂಡಿವಿಜುವಲಿ ನನ್ನ ಕಮಿಟ್ಮೆಂಟ್ ಏನು, ನಾನು ಹೆಂಗ್ ಬೆಳೆದ್ ಬಂದೆ, ಯಾವ ತರ ಇದನ್ನೆಲ್ಲ ತಗೊಂಡೋದ್ರೆ ಅಂತ ನನಗೆ ಮಾತ್ರ ಗೊತ್ತದು. ಬೇರೆ ಗೊತ್ತಾಗಲ್ಲ, ನೋಡೋ ಕಣ್ಣಿಗೆ ಬೇರೆ ಬೇರೆ ಕಾಣುತ್ತೆ. ಸೊ ಇವಾಗ ಆ ಪರ್ಸನಲ್ ವಿಚಾರಗಳನ್ನ ಮಾತಾಡೋದು ಬೇಡ. ಯಾಕೆಂತಂದ್ರೆ ಮನೆ ಕಟ್ಕೊಂಡು ಈ ಸ್ಕೂಲ್ ಶುರು ಆದಾಗ ಅಲ್ಲಿ ಸ್ಕೂಲಲ್ಲಿ ಇದನ್ನು ಶುರು ಮಾಡಿದ್ದು ಟೌನ್ ಅಲ್ಲಿ. ಆ ಸ್ಕೂಲ್ ಶುರು ಮಾಡಿದಾಗ ಸ್ಯಾಲರಿಗೆ ಫಸ್ಟ್ ಇದ್ದು ನನ್ನ ಹೆಂಡತಿ ಸಂಬಳ ತಂದ್ಬಿಟ್ಟು ಕೊಟ್ಟಿನಿ, ಅದು ನಾನು ನಿಮ್ಗೆ ಯಾರು ಹೇಳ್ತಾ ಇಲ್ಲ. ಅಲ್ಲಿಂದ ಶುರುವಾಗಿದ್ದ ಶಾಲೆ. ಯಾಕೆಂತಂದ್ರೆ 9 ಮಕ್ಕಳಿದ್ದು ಸಂಬಳ ಕೊಡ್ಬೇಕಾಗಿತ್ತು, ಬಾಡಿಗೆ ಕಟ್ಟಬೇಕಾಗಿ ಬಾಡಿಗೆ ಬಿದ್ದಿದ್ದು, ಆ ಬಾಡಿಗೆ ಕಟ್ಟಕ್ಕೆ ಸಂಬಳ ಕೊಡೋದಕ್ಕೆ ನನ್ನ ಹೆಂಡತಿ ಸಂಬಳ ತಂದ್ಬಿಟ್ಟು ನಾನು ದುಡ್ಡು ಕೊಟ್ಟೆ. ಇವತ್ತು ನಾನು ಎಷ್ಟು ಸಾಲ ಮಾಡ್ಕೊಂಡಿದೀವಿ, ಕಮಿಟ್ಮೆಂಟ್ ಹೆಂಗಾಯ್ತು, ಹೆಂಗೆ ಸಿಗಾಕೊಂಡಿದೀವಿ ಇದೆಲ್ಲ ನಾನು ಡಿಸ್ಕಸ್ ಮಾಡಲ್ಲ. ಯಾಕಂದ್ರೆ ಲಾಭ ನಷ್ಟ ಈಗ ನನ್ನ ನಷ್ಟ ನೀವು ಶೇರ್ ಮಾಡಲ್ಲ, ನಿಮ್ ನಷ್ಟ ನಾನು ಶೇರ್ ಮಾಡಕ್ಕಾಗಲ್ಲ. ಆದ್ರೆ ಸರ್ ಹೇಳ್ದಂಗೆ ಒಂದ್ 2 ಆಪ್ಷನ್ ಇದೆ. ಏನ್ ಆಪ್ಷನ್ ಅಂತಂದ್ರೆ, ಒಂದು ನಾನು ನಿಮಗೆ ಒಂದು ಸಹಕಾರವನ್ನ ಕೋಪರೇಷನ್ ಕೇಳಿದೆ. ಏನು ಅಂತಂದ್ರೆ ಒಂದು ಶಾಲೆ ನಡೆಸಬೇಕು ಅಂದ್ರೆ ತುಂಬಾ ಕಷ್ಟ ಇದೆ, ಇವತ್ತು ಎಲ್ಲ ಒಂದು ವ್ಯವಸ್ಥೆನ ಚೆನ್ನಾಗಿ ಮಾಡ್ತೀವಿ, ಇದು ಚೆನ್ನಾಗಿ ಮಾಡ್ತೀವಿ, ಅದಕ್ಕೆ ಫೀಸ್ ಕಟ್ಕೊಂಡು ಹೋಗಿ ಅಂತ. ಅದು ಆಗಲ್ಲ ಅಂದ್ರೆ 2 ಆಪ್ಷನ್ ಹೇಳಿದ್ನಲ್ಲ. ಒಂದು ಆಪ್ಷನ್ ಏನು, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡೋದು, ಇಲ್ಲ ಅಂತಂದ್ರೆ ನಾನು ಡೆಪಾಸಿಟ್ ವಾಪಸ್ ಕೊಡಿ ಅಂತ. ಈಗ ಇಲ್ಲೊಂದು ಮೇಡಮ್ ನಿಂತಿದ್ದಾರೆ, ನನಗೆ ಹೆಚ್ಚು ಕಮ್ಮಿ ಲಾಸ್ಟ್ 2 ಇಯರ್ಸ್ ಅಲ್ಲಿ 70 ಜನಕ್ಕೆ ನಾವು ವಾಪಸ್ ಕೊಟ್ಟಿದ್ದೀವಿ. 70 ಲಕ್ಷ ರೂಪಾಯಿ ನಾನು ವಾಪಸ್ ಕೊಟ್ಟಿದ್ದೀವಿ. ನಮ್ಮ ಕಮಿಟ್ಮೆಂಟ್ ಅದು. ರಾಜ್ಯದಾದ್ಯಂತ ಸಂಚಲನ ಮೂಡಿಸಿರುವ ಪೆನ್ ಡ್ರೈವ್ ಪ್ರಕರಣದಲ್ಲಿ ಅರಕಲಗೂಡು ಶಾಸಕರಾದ ಎ ಮಂಜು ಹೆಸರನ್ನ ಉಲ್ಲೇಖ ಮಾಡಿರುವ ಹಿನ್ನೆಲೆ ಎ ಮಂಜು ಅಭಿಮಾನಿಗಳ ಬಳಗದವರು ಹಾಗೂ ಜೆಡಿಎಸ್ ಪಕ್ಷದ ವತಿಯಿಂದ ನವೀನ್ ಗೌಡನನ್ನ ಈ ಕೂಡಲೇ ಬಂಧಿಸುವಂತೆ ಹಾಗೂ ಈ ಪ್ರಕರಣವನ್ನ ಸಿಬಿಐ ವಹಿಸುವಂತೆ ಅನಕೃ ಸರ್ಕಲ್ ಅರಕಲಗೂಡಿನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು. ನಂತರ ತಹಶೀಲ್ದಾರರ ಮುಖೇನ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಒಬ್ಬ ವ್ಯಕ್ತಿ ನಮ್ಮ ಶಾಸಕರಾದ ಎ ಮಂಜು ಅವರ ಬಗ್ಗೆ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು, ಪೆನ್ ಡ್ರೈವ್ನ ಶಾಸಕರ ಕೊಟ್ಟಿದ್ದೀನಿ ಅಂತ. ಅದು ಖಂಡನೀಯ ವಿಚಾರ. ಯಾಕಂದರೆ ಈಗ ಶಾಸಕರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಆದರೂ ಕೂಡ ಇವೆಲ್ಲ ನೋಡಿದಾಗ ನಮ್ಮ ಏನು ಮಂಜು ಅವರ ಅಭಿಮಾನಿಗಳು ಮತ್ತು ಪಕ್ಷದ ಮುಖಂಡರುಗಳಿಗೆ ಎಲ್ಲ ಅನುಮಾನ ಬರುತ್ತೆ. ಈ ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ, SIT ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ, ಪೆನ್ ಡ್ರೈವ್ ಹಂಚಿಕೆ ದಿಕ್ಕನ್ನು ತಪ್ಪಿಸಲಿಕ್ಕೆ ಈ ರೀತಿ ಯಾರು ಸ್ವಲ್ಪ ಮೇಧಾವಿಗಳು ಮಾಡಿದ್ದಾರೆ. ಅದನ್ನು ನೋಡಿದರೆ ಈಗ ಪ್ರೀತಮ್ ಗೌಡರು ನಿನ್ನೆ ಎಲ್ಲೋ ಒಂದು ಕಡೆ ನಾವು ಫೇಸ್ಬುಕ್ಕಲ್ಲಿ ನೋಡಿದ್ವಿ, ಅವರು ಪೆನ್ ಡ್ರೈವ್ 2,000 ಜನಕ್ಕೆ ಹೋಗ್ಬೋದು, 10,000 ಜನಕ್ಕೆ ಹೋಗ್ಬೋದು, 15 ಲಕ್ಷಕ್ಕೆ ಹೋಗಿರ್ಬೋದು, ಅವರೆಲ್ಲ ಬಂಧಿಸ್ತಾರ ಅಂತ ಒಂದು ಪ್ರತ್ಯಯ ಮಾಡಿದ್ರು. ಸೊ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಪೆನ್ ಡ್ರೈವ್ ಇದ್ದಂಥ ವಿಚಾರ ನೋಡ್ದೆಲ್ಲ ಬಂಧಿಸಿ ಅಂತ ಹೇಳ್ತಾ ಇಲ್ಲ. ಯಾರು ಹಂಚಿಕೆ ಮಾಡಿದ್ರು ಅವರು ಬಂಧಿಸಿ. ಯಾಕಂದ್ರೆ ಅವರ ಶಿಷ್ಯರು ಇಬ್ಬರು ಹಿಡಿದಿದ್ದಾರೆ, 45 ಜನ ಅಂತ ಇದ್ದಾರೆ. ಅವ್ರ ಶಿಷ್ಯರು 45 ಇರ್ಬೋದು, 4,000 ಇರ್ಬೋದು. ಆದರೆ ಈ ಹಂಚಿಕೆ ವಿಚಾರದಲ್ಲಿ ಅವ್ರು ಮಾತಾಡೋದು ನೋಡಿದ್ರೆ ಎಲ್ಲ ಒಂದು ಕಡೆ ಅವ್ರ ಬಗ್ಗೆ ಅನುಮಾನ ಬರ್ತಾ ಇದ್ದರು. ಏನಪ್ಪ ಇದು ಅಲ್ಲಿಂದಲೇ ಹೋಗಿರ್ಬೋದು ಅಂತ. ಅದಕ್ಕೆ ಮರಮತ್ತಿಗೆ ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಿರೋದು ಖಂಡನೀಯ ಅಂತ ಹೇಳ್ತಾ, ಇವತ್ತು SIT ತನಿಖೆ, SIT ಅಧಿಕಾರಿ ಇರ್ಬೋದು, ಪೊಲೀಸ್ ಅಧಿಕಾರಿ ಸಮರ್ಥರಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ರಾಜಕೀಯ ಕೈವಾಡದಿಂದ ಅವ್ರನ್ನ ಮುಂದುವರೆಗೆ ಬಿಡದೆ ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅನುಮಾನ ಇದೆ. ಈ ಕೂಡಲೇ ತನಿಖೆನ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ಡಾಕ್ಟರ್ ಶ್ರೀ ಎಜಿ ರಾಜು ಮತ್ತು ಶ್ರೀಮತಿ ರಾಣಿಯವರ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ವಾರದ ವಿಶೇಷ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿಯವರಿಗೆ ವೈಭವದ ಪೂಜೆ ಹಾಗೂ ಸರ್ವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಾಲೂಕು ಬಾವಾಸರ ಕ್ಷತ್ರಿಯ ಸಮಾಜ ಸಹಕಾರದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ ಭಜನಾ ಕಾರ್ಯಕ್ರಮ ಜರುಗಿತು. ಪುರಸಭಾ ಮಾಜಿ ಅಧ್ಯಕ್ಷರಾದ CN ಶಶಿಧರ್, ಪತ್ರಕರ್ತರಾದ IK ಮಂಜುನಾಥ್, ಪ್ರಧಾನ ಅರ್ಚಕರಾದ ಶ್ರೀ ಈಶಾ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಇದೇ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ದೈವ ಮಂಡಳಿಯ ಉಪಾಧ್ಯಕ್ಷ ಶ್ರೀ ನಂಜುಂಡರಾವ್, ಕಾರ್ಯದರ್ಶಿ ಎಲ್ಜಿ ರಾಜ್, ಖಜಾಂಜಿ ಸುರೇಶ್ ಬಾಬು, ಯುವಕರ ಸಂಘದ ಅಧ್ಯಕ್ಷ ಶ್ರೀ ಸಿಎನ್ ಸುನಿಲ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಎಸ್ಐಟಿಯಿಂದ ಪ್ರೀತಂ ಗೌಡ ಆಪ್ತರ ಕ್ವಾಲಿಟಿ ಬಾರ್ ಕೃಷ್ಣ ಹೋಟೆಲ್ ಪರಿಶೀಲನೆ. ಅತ್ಯಾಚಾರ ಪ್ರಕರಣ ಸಂಬಂಧ ಬಿಜೆಪಿ ಮುಖಂಡ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಗೆ. ಲೈಂಗಿಕ ದೌರ್ಜನ್ಯ ಪೆನ್ ಡ್ರೈವ್ ಹಾಗೂ ಸಂತ್ರಸ್ತೆ ಕಿಡ್ನಾಪ್ ಕುರಿತು ಎಸ್ಪಿ ಕಚೇರಿಯಿಂದ ಮಾಹಿತಿ ಪಡೆದ ಐಜಿ ಅಮಿತ್ ಸಿಂಗ್.